ನೋಡಿ, ದಾಂಡೇಲಿಯ ಗಾಂಧಿನಗರದಲ್ಲಿ ಗೋವಾ ಮೂಲದ ವ್ಯಕ್ತಿಯೊಬ್ಬ ಬಾಡಿಗೆಗೆ ಇದ್ದ. ಆದರೆ ಕಳೆದೊಂದು ತಿಂಗಳುಗಳಿಂದ ಆತ ಮನೆಗೆ ಬಂದಿರಲಿಲ್ಲ. ಅನುಮಾನಗೊಂಡಂತ ಮನೆ ಮಾಲೀಕ ಪೊಲೀಸರಿಗೆ ತಿಳಿಸಿದ್ದ. ಮನೆಯೊಳಗೆ ಪ್ರವೇಶ ಮಾಡಿರುವಂತಹ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ಮನೆಯಲ್ಲಿ ಕೋಟಿ ಕೋಟಿ ಮೌಲ್ಯದ ನಕಲಿ ನೋಟ್ಗಳು ಪತ್ತೆಯಾಗಿವೆ. ಸದ್ಯ ಏನ್ ಕಥೆ ಇದು ಇಷ್ಟೋದು. ನೋಟು, ಕಂತೆ ಕಂತೆ ನೋಟು. ಇಡೀ ರೂಮಿನ ತುಂಬೆಲ್ಲ 500 ರು ಮುಖಬೆಲೆಯ ನೋಟುಗಳ ರಾಶಿ. ಇವೆಲ್ಲ ನಿಜವಾದ ನೋಟುಗಳು ಅಂದ್ಕೊಂಡ್ರ? ಖಂಡಿತ ಅಲ್ಲ. ದಾಂಡೇಲಿಯಲ್ಲಿ ರಾಶಿ ರಾಶಿ ನಕಲಿ ನೋಟು ಪತ್ತೆ. 14 ಕೋಟಿ ಮೌಲ್ಯದ ಕೋಟಾ ನೋಟು ಸೀಸ್. ಹೌದು, ಇವೆಲ್ಲ ನಿಜವಾದ ನೋಟು ಅಂದ್ಕೊಂಡ್ರ? ಖಂಡಿತ ಅಲ್ಲ. ಇವೆಲ್ಲ ನಕಲಿ ನೋಟುಗಳು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ 500 ರು ಮುಖಬೆಲೆಯ 14 ಕೋಟಿ ಮೌಲ್ಯದ ನಕಲಿ ನೋಟುಗಳು ಪತ್ತೆಯಾಗಿವೆ. ಅರ್ಷದ್ ಖಾನ್ ಎಂಬಾತ ಬಾಡಿಗೆಗೆ ವಾಸವಾಗಿದ್ದ ಮನೆಯಲ್ಲಿ ಈ ರಾಶಿ ರಾಶಿ ಕೋಟಾ ನೋಟು ಪತ್ತೆಯಾಗಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ. ಇದೇ ಮನೆಯಲ್ಲಿ ಈ ರಾಶಿ ರಾಶಿ ಕೋಟಾ ನೋಟುಗಳು ಪತ್ತೆಯಾಗಿರೋದು. ನೂರಜಾನ್ ಜುಂಜುವಾಡ್ಕರ್ ಎಂಬುವರಿಗೆ ಸೇರಿದ ಈ ಮನೆಯಲ್ಲಿ ಗೋವಾ ಮೂಲದ ಅರ್ಷದ್ ಖಾನ್ ಎಂಬಾತ ಬಾಡಿಗೆಗೆ ಇದ್ದ. ಆದ್ರೆ ಕಳೆದೊಂದು ತಿಂಗಳಿಂದ ಅರ್ಷದ್ ಮನೆಗೆ ಬಂದಿರಲಿಲ್ಲ. ಹೀಗಾಗಿ ಇಂದು ಮನೆಯನ್ನ ಮಾಲೀಕ ಪರಿಶೀಲನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಮನೆಯ ಹಿಂಬದಿಯ ಬಾಗಿಲ ಚಿಲಕ ಸರಿ ಹಾಕದಿರುವುದು ಗಮನಿಸಿದ್ದಾರೆ. ಎಲ್ಲಿಯಾದ್ರೂ ಮನೆ ಕಳ್ಳತನವಾಗಿರಬಹುದು ಎಂದು ಮಾಲೀಕ ದಾಂಡೇಲಿ ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಪೊಲೀಸರು ಮನೆಯೊಳಗೆ ಪ್ರವೇಶ ಮಾಡಿ ಪರಿಶೀಲಿಸಿದಾಗ ಈ ನಕಲಿ ನೋಟುಗಳ ರಾಶಿ ಬೆರಗಾಗಿಸಿದೆ. ನೋಟಿನ ಮೇಲೆ ಮೂವಿ ಶೂಟಿಂಗ್ ಪರ್ಪಸ್ ಎಂದು ಬರೆದಿದ್ದು ಗವರ್ನರ್ ಸಹಿ ಕೂಡ ಇಲ್ಲ. ನೋಟಿನ ಸಂಖ್ಯೆಯನ್ನ ಕೂಡ 00 ಅಷ್ಟೇ ನಮೂದಿಸಲಾಗಿದೆ. ನಿಜವಾಗ್ಲೂ ಯಾವ ಉದ್ದೇಶಕ್ಕಾಗಿ ಈ ನೋಟು ಮುದ್ರಣವಾಗಿದೆ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ. ದಾಂಡೇಲಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಅರ್ಷದ್ ಖಾನ್ಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ನೋಟಿನ ಮೇಲೆ ಸಿನಿಮಾ ಉದ್ದೇಶಕ್ಕಾಗಿ ಎಂದು ಕಂಡುಬಂದರೂ ಕೂಡ ಈ ನೋಟನ್ನ ಚಲಾವಣೆ ಮಾಡಲಾಗಿತ್ತ ಎಂಬುದು ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ದಾಂಡೇಲಿಯ ಗಾಂಧಿನಗರದಲ್ಲಿ ಗೋವಾ ಮೂಲದ ವ್ಯಕ್ತಿಯೊಬ್ಬ ಬಾಡಿಗೆಗೆ ಇದ್ದ. ಆದರೆ ಕಳೆದೊಂದು ತಿಂಗಳುಗಳಿಂದ ಆತ ಮನೆಗೆ ಬಂದಿರಲಿಲ್ಲ. ಅನುಮಾನಗೊಂಡಂತ ಮನೆ ಮಾಲೀಕ ಪೊಲೀಸರಿಗೆ ತಿಳಿಸಿದ್ದ. ಮನೆಯೊಳಗೆ ಪ್ರವೇಶ ಮಾಡಿರುವಂತಹ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ಮನೆಯಲ್ಲಿ ಕೋಟಿ ಕೋಟಿ ಮೌಲ್ಯದ ನಕಲಿ ನೋಟ್ಗಳು ಪತ್ತೆಯಾಗಿವೆ. ಸದ್ಯ ಏನ್ ಕಥೆ ಇದು ಇಷ್ಟೋದು. ನೋಟು, ಕಂತೆ ಕಂತೆ ನೋಟು. ಇಡೀ ರೂಮಿನ ತುಂಬೆಲ್ಲ 500 ರು ಮುಖಬೆಲೆಯ ನೋಟುಗಳ ರಾಶಿ. ಇವೆಲ್ಲ ನಿಜವಾದ ನೋಟುಗಳು ಅಂದ್ಕೊಂಡ್ರ? ಖಂಡಿತ ಅಲ್ಲ. ದಾಂಡೇಲಿಯಲ್ಲಿ ರಾಶಿ ರಾಶಿ ನಕಲಿ ನೋಟು ಪತ್ತೆ. 14 ಕೋಟಿ ಮೌಲ್ಯದ ಕೋಟಾ ನೋಟು ಸೀಸ್. ಹೌದು, ಇವೆಲ್ಲ ನಿಜವಾದ ನೋಟು ಅಂದ್ಕೊಂಡ್ರ? ಖಂಡಿತ ಅಲ್ಲ. ಇವೆಲ್ಲ ನಕಲಿ ನೋಟುಗಳು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ 500 ರು ಮುಖಬೆಲೆಯ 14 ಕೋಟಿ ಮೌಲ್ಯದ ನಕಲಿ ನೋಟುಗಳು ಪತ್ತೆಯಾಗಿವೆ. ಅರ್ಷದ್ ಖಾನ್ ಎಂಬಾತ ಬಾಡಿಗೆಗೆ ವಾಸವಾಗಿದ್ದ ಮನೆಯಲ್ಲಿ ಈ ರಾಶಿ ರಾಶಿ ಕೋಟಾ ನೋಟು ಪತ್ತೆಯಾಗಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ. ಇದೇ ಮನೆಯಲ್ಲಿ ಈ ರಾಶಿ ರಾಶಿ ಕೋಟಾ ನೋಟುಗಳು ಪತ್ತೆಯಾಗಿರೋದು. ನೂರಜಾನ್ ಜುಂಜುವಾಡ್ಕರ್ ಎಂಬುವರಿಗೆ ಸೇರಿದ ಈ ಮನೆಯಲ್ಲಿ ಗೋವಾ ಮೂಲದ ಅರ್ಷದ್ ಖಾನ್ ಎಂಬಾತ ಬಾಡಿಗೆಗೆ ಇದ್ದ. ಆದ್ರೆ ಕಳೆದೊಂದು ತಿಂಗಳಿಂದ ಅರ್ಷದ್ ಮನೆಗೆ ಬಂದಿರಲಿಲ್ಲ. ಹೀಗಾಗಿ ಇಂದು ಮನೆಯನ್ನ ಮಾಲೀಕ ಪರಿಶೀಲನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಮನೆಯ ಹಿಂಬದಿಯ ಬಾಗಿಲ ಚಿಲಕ ಸರಿ ಹಾಕದಿರುವುದು ಗಮನಿಸಿದ್ದಾರೆ. ಎಲ್ಲಿಯಾದ್ರೂ ಮನೆ ಕಳ್ಳತನವಾಗಿರಬಹುದು ಎಂದು ಮಾಲೀಕ ದಾಂಡೇಲಿ ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಪೊಲೀಸರು ಮನೆಯೊಳಗೆ ಪ್ರವೇಶ ಮಾಡಿ ಪರಿಶೀಲಿಸಿದಾಗ ಈ ನಕಲಿ ನೋಟುಗಳ ರಾಶಿ ಬೆರಗಾಗಿಸಿದೆ. ನೋಟಿನ ಮೇಲೆ ಮೂವಿ ಶೂಟಿಂಗ್ ಪರ್ಪಸ್ ಎಂದು ಬರೆದಿದ್ದು ಗವರ್ನರ್ ಸಹಿ ಕೂಡ ಇಲ್ಲ. ನೋಟಿನ ಸಂಖ್ಯೆಯನ್ನ ಕೂಡ 00 ಅಷ್ಟೇ ನಮೂದಿಸಲಾಗಿದೆ. ನಿಜವಾಗ್ಲೂ ಯಾವ ಉದ್ದೇಶಕ್ಕಾಗಿ ಈ ನೋಟು ಮುದ್ರಣವಾಗಿದೆ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ.
ದಾಂಡೇಲಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಅರ್ಷದ್ ಖಾನ್ಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ನೋಟಿನ ಮೇಲೆ ಸಿನಿಮಾ ಉದ್ದೇಶಕ್ಕಾಗಿ ಎಂದು ಕಂಡುಬಂದರೂ ಕೂಡ ಈ ನೋಟನ್ನ ಚಲಾವಣೆ ಮಾಡಲಾಗಿತ್ತ ಎಂಬುದು ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ದಾಂಡೇಲಿಯ ಗಾಂಧಿನಗರದಲ್ಲಿ ಗೋವಾ ಮೂಲದ ವ್ಯಕ್ತಿಯೊಬ್ಬ ಬಾಡಿಗೆಗೆ ಇದ್ದ. ಆದರೆ ಕಳೆದೊಂದು ತಿಂಗಳುಗಳಿಂದ ಆತ ಮನೆಗೆ ಬಂದಿರಲಿಲ್ಲ. ಅನುಮಾನಗೊಂಡಂತ ಮನೆ ಮಾಲೀಕ ಪೊಲೀಸರಿಗೆ ತಿಳಿಸಿದ್ದ. ಮನೆಯೊಳಗೆ ಪ್ರವೇಶ ಮಾಡಿರುವಂತಹ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ಮನೆಯಲ್ಲಿ ಕೋಟಿ ಕೋಟಿ ಮೌಲ್ಯದ ನಕಲಿ ನೋಟ್ಗಳು ಪತ್ತೆಯಾಗಿವೆ. ಸದ್ಯ ಏನ್ ಕಥೆ ಇದು? ಇಷ್ಟೋರಿ ನೋಟು, ಕಂತೆ ಕಂತೆ ನೋಟು. ಇಡೀ ರೂಮಿನ ತುಂಬೆಲ್ಲ 500 ರು ಮುಖಬೆಲೆಯ ನೋಟುಗಳ ರಾಶಿ. ಇವೆಲ್ಲ ನಿಜವಾದ ನೋಟುಗಳು ಅಂದ್ಕೊಂಡ್ರ? ಖಂಡಿತ ಅಲ್ಲ. ದಾಂಡೇಲಿಯಲ್ಲಿ ರಾಶಿ ರಾಶಿ ನಕಲಿ ನೋಟು ಪತ್ತೆ. 14 ಕೋಟಿ ಮೌಲ್ಯದ ಕೋಟಾ ನೋಟು ಸೀಸ್. ಹೌದು, ಇವೆಲ್ಲ ನಿಜವಾದ ನೋಟು ಅಂದ್ಕೊಂಡ್ರ? ಖಂಡಿತ ಅಲ್ಲ. ಇವೆಲ್ಲ ನಕಲಿ ನೋಟುಗಳು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ 500 ರು ಮುಖಬೆಲೆಯ 14 ಕೋಟಿ ಮೌಲ್ಯದ ನಕಲಿ ನೋಟುಗಳು ಪತ್ತೆಯಾಗಿವೆ. ಅರ್ಷದ್ ಖಾನ್ ಎಂಬಾತ ಬಾಡಿಗೆಗೆ ವಾಸವಾಗಿದ್ದ ಮನೆಯಲ್ಲಿ ಈ ರಾಶಿ ರಾಶಿ ಕೋಟಾ ನೋಟು ಪತ್ತೆಯಾಗಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ. ಇದೇ ಮನೆಯಲ್ಲಿ ಈ ರಾಶಿ ರಾಶಿ ಕೋಟಾ ನೋಟುಗಳು ಪತ್ತೆಯಾಗಿರೋದು. ನೂರಜಾನ್ ಜುಂಜುವಾಡ್ಕರ್ ಎಂಬುವರಿಗೆ ಸೇರಿದ ಈ ಮನೆಯಲ್ಲಿ ಗೋವಾ ಮೂಲದ ಅರ್ಷದ್ ಖಾನ್ ಎಂಬಾತ ಬಾಡಿಗೆಗೆ ಇದ್ದ. ಆದರೆ ಕಳೆದೊಂದು ತಿಂಗಳಿಂದ ಅರ್ಷದ್ ಮನೆಗೆ ಬಂದಿರಲಿಲ್ಲ. ಹೀಗಾಗಿ ಇಂದು ಮನೆಯನ್ನ ಮಾಲೀಕ ಪರಿಶೀಲನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಮನೆಯ ಹಿಂಬದಿಯ ಬಾಗಿಲ ಚಿಲಕ ಸರಿ ಹಾಕದಿರುವುದು ಗಮನಿಸಿದ್ದಾರೆ. ಎಲ್ಲಿಯಾದ್ರೂ ಮನೆ ಕಳ್ಳತನವಾಗಿರಬಹುದು ಎಂದು ಮಾಲೀಕ ದಾಂಡೇಲಿ ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಪೊಲೀಸರು ಮನೆಯೊಳಗೆ ಪ್ರವೇಶ ಮಾಡಿ ಪರಿಶೀಲಿಸಿದಾಗ ಈ ನಕಲಿ ನೋಟುಗಳ ರಾಶಿ ಬೆರಗಾಗಿಸಿದೆ. ನೋಟಿನ ಮೇಲೆ ಮೂವಿ ಶೂಟಿಂಗ್ ಪರ್ಪಸ್ ಎಂದು ಬರೆದಿದ್ದು ಗವರ್ನರ್ ಸಹಿ ಕೂಡ ಇಲ್ಲ. ನೋಟಿನ ಸಂಖ್ಯೆಯನ್ನ ಕೂಡ 00 ಅಷ್ಟೇ ನಮೂದಿಸಲಾಗಿದೆ. ನಿಜವಾಗ್ಲೂ ಯಾವ ಉದ್ದೇಶಕ್ಕಾಗಿ ಈ ನೋಟು ಮುದ್ರಣವಾಗಿದೆ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ. ದಾಂಡೇಲಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಅರ್ಷದ್ ಖಾನ್ಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ನೋಟಿನ ಮೇಲೆ ಸಿನಿಮಾ ಉದ್ದೇಶಕ್ಕಾಗಿ ಎಂದು ಕಂಡುಬಂದರೂ ಕೂಡ ಈ ನೋಟನ್ನ ಚಲಾವಣೆ ಮಾಡಲಾಗಿತ್ತ ಎಂಬುದು ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.